ನನ್ನ ಪ್ರಕಾರ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಯು ವಿಲ್ ವಿನ್ ಆಲ್ ದಿ 3 ಎಲೆಕ್ಷನ್ಸ್, ಐ ಮೀನ್ 3 ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ. ನಬಾರ್ಡ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕಳೆದ ವರ್ಷ 5,600 ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ದರು, ರೀಫೈನಾನ್ಸಿಂಗ್ ಮಾಡಿದರು. ಈ ವರ್ಷ 2,340 ಕೋಟಿ ಮಾಡಿದ್ದಾರೆ. 2,340. ದಟ್ ಮೀನ್ಸ್ ವಿಷಯ 3,220 ಕೋಟಿ ಕಡಿಮೆ ಆಗಿಬಿಡೋದು. ನಾ 50%, 58%. ಇದು ಅನ್ಯಾಯ, ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಯಾಕಂದರೆ ನಬಾರ್ಡ್ನವರು ನಮಗೆ ಫ್ರೀಯಾಗೇನು ಕೊಡಲ್ಲ, 4% ರೇಟ್ನಲ್ಲಿ ಕೊಡ್ತಾರೆ, ಇಂಟ್ರೆಸ್ಟ್ ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ. ಗೊತ್ತಾಯ್ತಾ? ನೀವು 5 ವರ್ಷದಿಂದ ಸರ್ವೆ ತಗೊಂಡು ನೋಡಿ ಅಂಕಿಅಂಶಗಳನ್ನು. 5,000 ಕೋಟಿ ಮೇಲೆ ಇರೋದು, 5,000 ಕೋಟಿ ಮೇಲೆ ಇರೋದು ಯಾವಾಗಲೂ. ಮತ್ತು ಯಾವಾಗಲೂ ಪ್ಲಸ್ ಆಗ್ತದೆ ಹೊರತು ಮೈನಸ್ ಆಗಲ್ಲ. ಈ ಸಾರಿ 58% ಮೈನಸ್. ನಮ್ಮ ರಾಜ್ಯಕ್ಕೆ ಮಾತ್ರ ಇಲ್ಲ, ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ನವರು ಒಪ್ಪಲಿಲ್ಲ. ಈಗ ನನಗೆ ಗೊತ್ತಿಲ್ಲ, ನನಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈಗ 6 ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ, ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ? ನಾವು ನೋಡಿ 5 ಲಕ್ಷದವರಿಗೆ ಫ್ರೀಯ ಬಡ್ಡಿ ರಹಿತವಾಗಿ ಕೊಡ್ತೀವಿ ರೈತರಿಗೆ. ಎಷ್ಟು? 4% ಕೊಡೋರು ಯಾರು? ನಮ್ಮ ಸರ್ಕಾರ. ಆಮೇಲೆ ಮೀಡಿಯಂ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನು 5 ಲಕ್ಷದಿಂದ 15 ಲಕ್ಷದವರಿಗೆ 3% ಕೊಡ್ತೀವಿ. ಮೋರ್ ದೆನ್ 1,200 crores ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಇಂಟ್ರೆಸ್ಟನ್ನು ನಾವು ಭರಿಸ್ತೀವಿ. ಈಗ ನಬಾರ್ಡ್ನವರು ಕಮ್ಮಿ ಮಾಡಿಬಿಟ್ಟಿರೋದ್ರಿಂದ ಯು ಹ್ಯಾವ್ ಟು ಗೋ ಟು ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಹೋಗ್ಬೇಕಾಗತ್ತೆ. ಕಮರ್ಷಿಯಲ್ ಬ್ಯಾಂಕ್ಸ್ನಲ್ಲಿ ಎಷ್ಟು ಬಡ್ಡಿ ಹಾಕ್ತಾರೆ? 10ರಿಂದ 12% ಹಾಕ್ತಾರೆ. ಇದು 4% ಕೊಡ್ತಿದ್ರಲ್ಲ, ಕಮ್ಮಿ ನಿಲ್ಲಿಸ್ಬಿಟ್ರೆ ಏನು ಮಾಡಬೇಕು ನಾವು? ಈಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಫಾರ್ಮರ್ಸ್ ಆಫ್ ಕರ್ನಾಟಕ ಆರ್ ದಿ ಫಾರ್ಮರ್ಸ್ ಇನ್ ದಿ ಕಂಟ್ರಿ? ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಲ್ಲ, ಅಶೋಕ ಮಾತಾಡಲ್ಲ, ಯಡಿಯೂರಪ್ಪ ಮಾತಾಡಲ್ಲ, ವಿಜೇಂದ್ರ ಮಾತಾಡಲ್ಲ, ಅವನು ಯಾವನೋ ಒಬ್ಬ MLC ಇವರು ಯತ್ನಾಳ್ ಮಾತಾಡಲ್ಲ, ಸಿಟಿ ರವಿ ಮಾತಾಡಲ್ಲ, ಕುಮಾರಸ್ವಾಮಿ ಮಾತಾಡಲ್ಲ. ಆಯ್ತಪ್ಪ, ಇದ್ರ ಬಗ್ಗೆ ಮಾತಾಡಬೇಕಲ್ಲ. ಇಟ್ ಇಸ್ ಎ ಫ್ಯಾಕ್ಟ್. 5,600 ಕೋಟಿ ಹೋದ ವರ್ಷ ಕೊಟ್ಟು ಈ ವರ್ಷ 2,340 ಕೋಟಿ ಕೊಡ್ತೀವಿ ಅಂತ ಹೇಳಿರೋದು ಫ್ಯಾಕ್ಟ್. ನಾನು ಪತ್ರನೂ ಬರೆದಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ. ಯಮ್ಮನಿಗೆ ಅವ್ರಿಗೆ ಅವರು ಉತ್ತರನೂ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಮಾಡಿದ್ದೀವಿ. ಕೇಂದ್ರ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಪ್ಕೊಂಡಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇದು ಎಂಥದ್ದು ನಬಾರ್ಡ್ ಯಾರ ಕೈ ಕೆಳಗಡೆ ಬರೋದು? ಯಾರ ಕೈ ಕೆಳಗಡೆಪ್ಪ ಬರೋದು? ಮತ್ತೆ ಅವರೇ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿದ್ರೆ